ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರದ ನರಸಾಪುರದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ. ಕರ್ನಾಟಕ ರಾಜ್ಯದಲ್ಲಿ ಅನ್ಯ ಭಾಷಿಕರ ಹಾವಳಿ ಹೆಚ್ಚಾಗುತ್ತಿದ್ದು, ಕನ್ನಡ ಭಾಷೆಗೆ ಮೊದಲ ಆದ್ಯತೆ ನೀಡಿ ಅದನ್ನು ಉಳಿಸಿ ಬೆಳೆಸಬೇಕಿದೆ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದರು. ತಾಲೂಕಿನ ನರಸಾಪುರ ಗ್ರಾಮದಲ್ಲಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕನ್ನಡ ಮಾತಾಡುವ ಮೂಲ ಜನರನ್ನು ಹುಡುಕುವ ಬದಲು ಅನ್ಯ ಭಾಷಿಕರಿಗೆ ತಿಳಿವಳಿಕೆ ಕೊಟ್ಟು ಕನ್ನಡದ ಬಗ್ಗೆ ಅಭಿಮಾನ ಗೌರವ ಮೂಡಿಸುವ ಕೆಲಸವನ್ನು ಮಾಡಬೇಕಿದೆ ಎಂದರು. ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನೋಡಿ ಚಂದದ ನುಡಿ ನಾವಾಡುವ ಹಂತದವರೆಗೂ ನಾವು ಆಚರಣೆ ಮಾಡಬಹುದು. ಕನ್ನಡ ರಾಜ್ಯೋತ್ಸವವನ್ನು ಡಿಸೆಂಬರ್ ಅಂತ್ಯದವರೆಗೂ ಆಚರಣೆ ಮಾಡಬಹುದು. ಸಂತೋಷ, ನಮ್ಮ ಇಷ್ಟ. ನಮ್ಮ ಕನ್ನಡ ಹಬ್ಬವನ್ನು ನಾವು ಯಾವತ್ತು ಬೇಕಂದ್ರೂ ಡಿಸೆಂಬರಲ್ಲಿ ಮಾಡ್ತೀವಿ, ಜನವರಿಯಲ್ಲಿ ಮಾಡ್ಕೊಳ್ತೀವಿ. ಬೇಕಾದ್ರೆ ನಾವು ನಮ್ಮ ಹಬ್ಬವನ್ನು ನಾವು ಯಾವತ್ತು ಬೇಕಾದ್ರೂ ಮಾಡ್ತಿರ್ತಕ್ಕಂಥ ಆಂಧ್ರ, ತಮಿಳುನಾಡು ಎರಡು ರಾಜ್ಯಕ್ಕೂ ಹೊಂದಿಕೊಂಡಿರ್ತಕ್ಕಂಥ ಕೋಲಾರ ಜಿಲ್ಲೆ. ಕೋಲಾರ ಜಿಲ್ಲೆಗೆ ಅಂತ ಒಂದು ಅತ್ಯುತ್ತಮವಾದಂಥ ಒಂದು ಚರಿತ್ರೆ ಇದೆ. ಕೋಲಾರ ಜಿಲ್ಲೆಗೆ ಅಂತ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮುಜರಾಯಿ ದೇವಸ್ಥಾನಗಳಿರುವಂಥದ್ದು ಕೋಲಾರ ಜಿಲ್ಲೆ. ಅತಿ ಫೇಮಸ್ ಆದಂಥ ದೇವಸ್ಥಾನಗಳಿರೋದು ಕೋಲಾರ ಜಿಲ್ಲೆ. ಕರ್ನಾಟಕಕ್ಕೆ